ಎಷ್ಟು ಅವಸರ ಮಾಡ್ಕೊಂಡು ಹೋಗಕ್ಕೆ ತಯಾರಾಗಿ ಬಿಟ್ಟಿರಿ. ನನ್ನ ಹತ್ತು ದಿವಸ ಇದ್ದು ಹೋಗಕ್ಕೆ ಬರ್ತಿತ್ತು. ಹಂಗೆ ಹೊಕವಿ ಅಂತಂದು ತುದಿಗಾಲ್ನಾಗ ಕುಂತು ಬಿಟ್ಟಿರಿ ಬಿತ್ತಿಯಮ್ಮ. ಇನ್ನೊಂದು 4 ದಿವಸ ಇರ್ರಿ, ಏನಾಯ್ತು ಮನ್ಸಂದು ಮತ್ತು ಕೇಳ್ತಾಳ ಸುಟ್ಟಿನ. 4 ದಿವಸ ಇದ್ದು ಹೋಗಿದ್ರೆ ಅಕ್ಕಿಗೂ ಜ್ಯೋತಿಗೂ ಒಂದಿಟ್ಟು ಮನಸ್ಸಿಗೆ ಸಮಾಧಾನ ಅನ್ಸೋದು. ಅವರಪ್ಪನ 4 ದಿವಸ ನಿಂದಿರಲಿಲ್ಲ, ಏನಿಲ್ಲ, ಬಂದು ಹಂಗೆ ವಾಪಸ್ ಹೋಗಿಬಿಟ್ರೆ ನೀವು 2 ದಿವಸ ಆಯ್ತು ಹಂಗೆ ಹೊಕ್ಕನಿ ಅನ್ನಕತ್ತೀರಿ. ಇನ್ನೊಂದು 4 ದಿವಸ ನಿಂತು ಹೋಗಿದ್ರೆ ಚಲೋ ಆಕಿತ್ತು. ನಿಮ್ಗೆ ಗೊತ್ತೈತಲ್ರಿ ಬಿತ್ತಿಯಮ್ಮ, ಹೊಲಮನೆ ಕೆಲಸಗಳು ಹೆಂಗಿರ್ತಾವು ಏನು ಅನ್ನೋದು. ಇವರು ಪಾಪ ಉಣ್ಣಾಕ ತಿನ್ನಾಕ ಭಾರಿ ತ್ರಾಸ ಆಗ್ಬಿಟ್ಟೈತಿ. ನೋಡು ಹೆಂಗೆ ಮಾಡ್ತಿದ್ದಿ, ಏನೋ ಇರ್ತೀನೋ ಅಂತ ಅಂದ್ರೆ ಮನಸ್ಸಿಗೆ ಬೇಜಾರಾಕತ್ರಿ. ಉಣ್ಣಾಕ ತಿನ್ನಾಕ ಇದಾದ್ರೆ ಸರಿ ಆಗಂಗಿಲ್ಲ. ಮನ್ಯಾಗ ಈಗ ಜ್ಯೋತಿ ಎಲ್ಲಿಗಾರ ಹೋದ್ಲಂದ್ರೆ ನೀವು ಮಾಡ್ತೀರಿ, ನೀವು ಎಲ್ಲಿಗಾರ ಹೋದ್ರೆ ಅಕ್ಕಿ ಮಾಡ್ಕೊಂಡು ಹೋಗ್ತಾಳ. ಹಂಗೆ ಯಾರ ಮಾಡೋರಿದ್ರೆ ಏನು ಅನ್ಸಂಗಿಲ್ಲ. ಅಕ್ಕಿ ಮಾಂಸನ ಏನು ಸಣ್ಣಕ್ಕೆ ಹಾಕಳ, ಎಲ್ಲ ಮನ್ಯಾಗ ಮಾಡೋದು ಅದು ಗೊತ್ತಾಗಂಗಿಲ್ಲ. ಅಕ್ಕಿಗೂ ಹೊಲಕ್ಕೆ ಬುತ್ತಿ ಗಿತ್ತಿ ಕಟ್ಟೋದು ಹೋಟೆಲ್ನಾಗ ಕಟ್ಟಿ ಕಳ್ಸ್ಯಾರಂತ ಬುತ್ತಿ ಗಂಟೆ ಅದನ್ನ. ಮತ್ತು ಇದು ಹೂವು ಹರಿಯಕ್ಕೆ ಬಂದರು, ಕಳೆ ತೆಗಿಯಕ್ಕೆ ಬಂದವ್ರಿಗೆ ಅವ್ರಿಗೆ ಇವ್ರಿಗೆ ಹೋಟೆಲ್ದಾಗ ಕಟ್ಸೇನಿ, ಇನ್ನು ಎಷ್ಟು ದಿವ್ಸ ಇರ್ತೀವಿ ಅಂತ ಅಂದ್ರಿ ಇವರು. ಮತ್ತು ಹೊಕ್ಕನ್ ತಗೋರಿ, ಮತ್ತು ಬರ್ತಾನಂತೆ ಯಾವಾಗಾರ ಅಕ್ಕಿದು ರಜೆ ಬರಲಿ ನೋಡ್ರಿ. ಯಾವಾಗ ಬರ್ತೀರಿ 4 ದಿವಸ ಬಿಡು ಮಾಡ್ಕೊಂಡು ಬರ್ರಿ, ಬೀಗರನ್ನ ಕರ್ಕೊಂಡು ಬರ್ರಿ, ಅಡ್ಡಾಡ್ಕೊಂಡು ಹೋಗಕ್ಕೆ ಬರ್ತೈತಿ, ಚಲೋ ಆಕೈತಿ. ಹಂಗೆ ಅವಸರ ಕಟ್ಕೊಂಡು ಬಂದಿರ್ತಾರೆ ಅವರು. ಎಲ್ಲಿ 4 ದಿವಸ ಇರಲಿಲ್ಲ, ಏನಿಲ್ಲ. ಬರ್ತಾ ತಗೊಳ್ರಿ ಬಿತ್ತಿಯಮ್ಮ, ಇನ್ನು ಮೇಲೆ ಬರ್ತಾವೆ ಅವ್ರದ್ದು. ನೋಡ್ತಾನೆ ಎಲ್ಲ ಕೆಲಸ ಮುಗಿದ್ವು ಅಂದ್ರೆ ಹೊಲ್ದಾಗಿ ನಾವು ಚಲೋ ಆಕವು. ಇನ್ನು ಬಿತ್ತನೆ ಚಲೋ ಮಾಡ್ಬೇಕಂದ್ರೆ ಇನ್ನೂ ಟೈಮ್ ಬೇಕಾಕತಿ. ನೋಡೋಣ ಈಗ ಭತ್ತವನ್ನು ಕೊಟ್ಟಾರನ್ನ ಕೇಳಿ ಮುಂದೆ ಏನು ನೋಡೋಣ. ಒಂದು 4 ದಿವಸ ಹೋಗಿ ಬರೋಣ್ರಿ ಅಂತ ಹೇಳ್ತಾನೆ. ಇಲ್ಲ ನೀವೇ ಬರ್ರಿ, ಓಟ್ರು ಬಿಡು ಮಾಡ್ಕೊಂಡು 4 ದಿವಸ ಇದ್ದು ಹೋಗಂತ್ರಿ ಅಂತ ಹೊಲ ಮನೆ ನೋಡ್ಕೊಂಡು ನಮ್ದು. ಬರ್ತಾವೆ ತಗೋರಿ. ಜ್ಯೋತಿ ಇಲ್ಲಿ ತಗೋರಿ, ಆಕಿ ಅಡುಗೆ ಮನ್ಯಾಗ ಏನೋ ಮಾಡಾಕತ್ತಿದ್ಲು ಅನಿಸ್ತೈತಿ. ಅಕ್ಕ ತಂಗಿ ಕುತ್ಕೊಂಡು ಮಾತಾಡಕತ್ತಾರ. ಊರಿಗೆ ಹೊಂಟವಲ್ಲ, ಹಂಗಾಗಿ ಮಾಂಸ ಬೇಜಾರಾದಂಗೆ ಆಗಿದ್ಲು. ಯಾವ ಅಕ್ಕವನ್ನ ಬಿಟ್ಟು ಬರೋಕೆ ಮನ್ಸ ಆಗವಲ್ದು ಬೇ, ನನಗಂತ ಬೇಜಾರಾಗಕತ್ತೈತಿ. ಬೆಳಗ್ಗೆ ಗುಂಡ ಸಾಲಿಗೆ ಹೋಗೋ ಮುಂದೆ ಅಳಾಕತ್ತಿದ್ನಂತ, ಚಿಕ್ಕಿ ಇನ್ನೊಂದ್ಸರಿ ಇನ್ನೊಂದು ದಿವಸ ಇರು ಚಿಕ್ಕಿ ಹೋಗುವಂತೆ ಅಂತ ಹಂಗಾಗಿ ಬೇಜಾರಾಗಿದ್ಲು. ಹೋಗಿ ನಿಮ್ಮ ಅಕ್ಕವನ್ನ ಕೂಡ ಒಂದು 4 ಮಾತಾಡುವ ಸಮಾಧಾನ ಆಕತಿ ಅಂತಂದು ಕುಂದಿರ್ಸಿದ್ನಿ ರೀ. ಅಡುಗೆ ಮನ್ಯಾಗ ಅದಾಳ ತಗೋರಿ. ಬಾರ್ಪ ಇಲ್ಲದಂಬ, ಇಲ್ಲಿ ನಡ್ಮನೆ ಕುಂತೇವಿನಿ. ಮತ್ತೆ ನಾನು ನಾವು ಹೊಲಕ್ಕೆ ಹೋಗಿ ಬರ್ತಾನೆ ತಗೊಳ್ಬೇ. ಇಲ್ಲಪ್ಪ, ಹೊಲಕ್ಕೆ ಈಗ ನಿಮ್ಮತ್ತಿ ಮಾಂಸ ಊರ್ಬೇಕವಿ ಅಂತಂದು ತಯಾರಾಗ್ಯಾರ. ಹೋಗಿ ಅವ್ರನ್ನ ಒಂದಿಟ್ಟು ಇದಕ್ಕೆ ಬಸ್ ನಿಂದಿರ್ತಾವಲ್ಲ ಅಲ್ಲಿ ಒಂದಿಟ್ಟು ಬಿಟ್ಟು ಬರೋಕೆ ಚಲೋ ಆಕಿತ್ತಪ್ಪ. ಬ್ಯಾಗ್ ಇವು ಇರ್ತಾವು, ನಡೆದು ಹೋಗೋಕೆ ದೂರ ಆಕತಿ. ಇಬ್ಬರು ಇರ್ತಾರ, ಒಂದಿಟ್ಟು ಗಾಡಿ ಮೇಲೆ ಬಿಟ್ಟು ಬಂದ್ರೆ ಚಲೋ ಆಕತ್ ನೋಡಪ್ಪ. ಹೌದೇನು ಬಿ, ಈಗ ಹೊಂಟಿರೇನ್ರಿ ಎತ್ತಿಯಾರ? ಈಗ ಹೊಂಟಾರಪ್ಪ. ಹ್ಞೂ ರೀ ಹೇಳಿ ಅಂದ್ರೆ ಈಗ ಹೊಂಟವ್ರಿ. ಮತ್ತು ಬರ್ರಿ ನೀವು ಜ್ಯೋತಿ ಗುಂಡಂಗೆ ಕರ್ಕೊಂಡು ಎಲ್ಲರೂ ಕೂಡಿ ಬರ್ರಿ. ಒಂದು 4 ದಿವಸ ಇದ್ದು ಬರೋಂತೀರಿ ಅಂತ. ಬರೀ ಹೊಲ್ದಾಗಿನೋ ಮನೆಗಿನೋ ಕೆಲಸ ಮುಗಿಯಂಗಿಲ್ರಿ, ರಗಡಿದ್ದ ಇರ್ತಾವು. 4 ದಿವಸ ಬಿಡು ಮಾಡ್ಕೊಂಡು ಬರ್ರಿ. ಹ್ಞೂ ರೀ ಎತ್ತಿಯಾರ, ಬರ್ತಾವೆ ತಗೋರಿ. ಹಂಗಾರ ಮತ್ತು ಅಪ್ಪಗೆ ಹೇಳ್ತಾನೆ ತಗೊಳ್ಬಿ. ಅಪ್ಪ ಹೊಲಕ್ಕೆ ಹೋಗ ನಡಿಯಪ್ಪ ಮತ್ತು ಅಂತ ಅನ್ನಕತ್ತಿತ್ತು. ಅಪ್ಪಗೆ ಹೇಳ್ತಾನೆ ಹೋಗಪ್ಪ, ಮತ್ತು ಅತ್ತಿಯರ್ನು ಮಾಂಸನ್ನು ಒಂದಿಟ್ಟು ಬಸ್ಸಿಗೆ ಹತ್ತಿಸಿ ನಾ ಹಿಂದಾಗ ಬರ್ತಾನೆ, ನೀವು ಹೋಗು ಅಂತಂದು ಹೇಳ್ತಾನೆ ತಗೊಳ್ಬಿ ಅಪ್ಪಗೆ. ಹ್ಞೂಪ್ಪ, ಹಂಗೆ ಮಾಡಿ ಹೋಗು. ನಿಂದಾಗ ಹೋಗುವಂತೆ ಅಂತ ಬುತ್ತಿ ಗಂಟೆ ಅದನ್ನ ತೊಗೊಂಡು ನಿಮ್ಮಪ್ಪಗ ಹೋಗೋಣ. ಹ್ಞೂ ಬೇ ಆತು. ತಡ್ರಿ, ಜ್ಯೋತಿ ಏನು ಮಾಡಕತ್ತಾಳ ನೋಡ್ತಾನೆ. ಕುಗ್ಮ ಕೊಡ್ಬೇಕತ್ತು. ಏನು ಮಾಡ್ತೀರಿ ಬಿಡ್ರಿ ಬಿತ್ತಿಯಮ್ಮ, ಏನಾಗಂಗಿಲ್ಲ. ನಾನೇನು ಮನೆ ಮಗಳಿದ್ದಂಗೆ, ನಾನು ಏನಾಗಂಗಿಲ್ಲ ಬಿಡ್ರಿ. ಕುಂಕುಮ ಭಾಳ ಕುಂಕುಮ ಆಟ ಕೊಡ್ರಿ, ಏನು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಹಂಗಂದ್ರೆ ಹೆಂಗ್ರಿ ಬಿತ್ತಿಯಮ್ಮ, ನೀವು ಬರೋದು ಅಪರೂಪಕ್ಕೊಮ್ಮೆ ಬಂದಿರ್ತೀರಿ. ಏನಾಗಂಗಿಲ್ಲ, ಸುಮ್ಮನಿರಿ. ನಾವೇನು ಕೊಡ್ತೇವೆ ಅದು ನಿಸ್ಕೊಂಡು ಹೋಗ್ಬೇಕು. ನೀವು ಮನೆ ಮಗಳು ಅಂತ ಹೇಳಿರಿ, ಮನೆ ಮಗಳಿಗೆ ಅಷ್ಟು ಕೊಡ್ಲಂಗೆ ಕಳ್ಸೋಕೆ ಆಗಂಗಿಲ್ಲ ರೀ ಬಿತ್ತಿಯಮ್ಮ. ನೀವು ನಾವೇನು ಕೊಡ್ತೇವೆ ಇಸ್ಕೊಂಡು ಹೋಗ್ಬೇಕ್ರಿ. ತಡ್ರಿ, ಅಲ್ಲಿ ಕುಂಕುಮ ಅದನ್ನ ತೊಗೊಂತೀರಂತ ಬಸ್ ಮತ್ತು ನಿಂದ್ರಸಂಗ ಇಲ್ರಿ. 5 ನಿಮಿಷ ನಿಂದ್ರಿಸ್ತಾನ, ಹೋಗ್ಬಿಡ್ತಾನ. ನೋಡ್ತಾನೆ ಮಾಂಸ ಜ್ಯೋತಿ ಏನು ಮಾಡಕತ್ತಾರ, ಕುಂಕುಮ ಕೊಡವಂತಂತ ಹೇಳ್ತಾನೆ ರೀ. ಆತು ಹೋಗ್ರಿ. ಅಕ್ಕ ಆಗೈತೇನ ಅಡಿಗೆಲ್ಲ? ಆತು ನೋಡುವ, ಮಾಂಸ ಅಡುಗೆ ಎಲ್ಲ ಆಗೈತಿ. ಚೊಳಕೆ ಪಲ್ಯ ಮಾಡಿ ಹಸೆಕಾಯಿ ಹಾಕಿ ಬೇಳೆ ಸಾರು ಮಾಡೀನಿ, ಅಡುಗೆ ಆಗೈತಿ. ಇದನ್ನು ರವೆ ಉಂಡೆ ಮಾಡೇನಿ ನೋಡುವ, ರವೆ ಉಂಡೆ ಮಾಡೀನಿ. ಒಂದು ಇದ್ರಾಗಾರ ಹಾಕು. ಆಮೇಲೆ ಹಗ್ಲಕಾಯಿ ಹರ್ಕೊಂಬಂದತ್ ನೋಡಿ ನಿಮ್ಮ ಮಾವ. ನಿನ್ನೆ ಹೊಲದಾಗ ನೋಡಿದ್ವಲ್ಲ, ನೆನಪಾರಿ ಹಂಗೆ ಬಂದುಬಿಟ್ಟಾರ. ನಮಗೂ ಲಕ್ಷ್ಯ ಆಗಿಲ್ಲ, ಹಂಗೆ ಬಂದೆ ನಾವು ಸೌಸರದಾಗ. ಮತ್ತು ಇವತ್ತು ಬೆಳಗ್ಗೆ ದೌಡ ಹೋಗಿ ಹರ್ಕೊಂಬಂದ್ರೆ ಹಗ್ಲಕಾಯಿ. ಮತ್ತು ಅಪ್ಪಗೆ ಇಷ್ಟ ಬಡು ಜೀವಪ್ಪ ಅಂತಂದು ಒಂದು ಎದ್ರಾಗಾರ ಹಾಕೋ ನೋಡುವ. ಓಸನ್ನ ಒಯ್ಯಿ ಉಂಡಿನ ಇಟ್ಕೊಂಡು ನೋಡಿ ಎದ್ರಾಗಾರ. ಈಗ ಇಷ್ಟ ಹಾಕೊಂಡು ಉಂಡಿ ಬೇಡೋಗಕ್ಕೆ ನಮಗೆ 4 ಕೊಡೋಕೆ ಸಾಕು. ನೀವು ಇಟ್ಕೊರಿ, ಮಂಜ ತಿಂತಾನಕ. ಮತ್ತು ನಾನು ರವೆ ತರಿಸಿ ಮಾಡ್ತಾನವ, ಏನಾಗಂಗಿಲ್ಲ. ನೀನು ಬಲು ಜೀವ ಕಾಲೇಜಿಗೆ ಹೋಗ್ತಿರ್ತಿದ್ದಿ, ಬಂದು ನಿಂತ್ರ ಒಂದಿಟ್ಟು ಸುಸ್ತಾದಾಗ ಏನು ತಿನ್ನೋಕಿಲ್ದಾಗ ಒಂದೊಂದು ತಿನ್ನುವಂತೆ ಅಂತ ಒಯ್ಯಿ. ಅಪ್ಪಗೆ ಇಷ್ಟ, ಅಪ್ಪಗೆ ಕೊಡು ಒಂದೊಂದು. ಅವಾಗ ಇವಾಗ ಹೊಲಕ್ಕೆ ಹೋಗಿ ಬಂದಾಗ ಮಾಡಿದಾಗ ಅಪ್ಪಗೆ ಒಂದೊಂದು ಕೊಡವ.
ನೆನಪಿಂದ ಕೊಡು ಅಪ್ಪಗ. ಆ ತುಪ್ಪ ಅದನ್ನ ಹಾಕಿಟ್ಟ ನೋಡು ಒಂದು ಇದ್ರಾಗ ಡಬ್ಬ್ಯಾಗ ತುಪ್ಪ ಅದನ್ನ ಇಟ್ಕ. ಅವ್ವ ಅತ್ತಿಯರ್ ಪುಟ ಮಾತಾಡ್ಕೊಂಡು ಕುಂತಿತ್ತು. ನನಗೇನಾರ ಹೇಳಕ್ಕೆ ಹೋದ್ನಿ ಅಂದ್ರೆ ಅವ್ವ ಅಳಕತ್ತಾಳ. ಹಂಗಾಗಿ ನೀನು ಇಟ್ಕೊಳವ ಊಟನ. ಹ್ಞೂನಕ್ಕ. ತುಪ್ಪ ಅದನ್ನ ನಮ್ಮದು ಆಕಳಿದ್ವಲ್ಲಕ್ಕ ಮಾಡ್ತಿದ್ವಿ. ಮತ್ತೆ ಯಾಕೆ ತುಪ್ಪ ಕೊಟ್ಟು ಕಳ್ಸಕ್ಕೆ ಹೋಗಿದ್ದಕ್ಕ ನೀನು? ತುಪ್ಪ ನಿಮಗೂ ಬೇಕಾಗತ್ತಕ್ಕ ಇಟ್ಗ. ಎದಕ್ಕರ ಮಂಜ ತಿಂತಾನಕ್ಕ, ಅತ್ತಿ ಮಾವನು ಉಣ್ಣಾರಿರ್ತಾರ. ಇಲ್ಲಿ ಹೇಳವನೀಗ ಹಾಲು ಮಾರೋದು ಬಿಟ್ಬಿಟ್ಟವಲ್ಲ, ಜಗ್ಗಟ್ಟು ಬರ್ತೈತಿ ಬೆಣ್ಣೆ. ಅದು ಮಾಡಿಟ್ಟಿದ್ದೆ, ಇನ್ನೂ 2 ಡಬ್ಬಿ ಹಂಗಾದವು ಮಾಡಿಟ್ಟವು ತುಪ್ಪದವು. ಏನಾಗಂಗಿಲ್ಲ ಒಯ್ಯಿ. ಅಪ್ಪ ಉಂಟೈತಿ ತುಪ್ಪಕ್ಕೆ. ನಮ್ಮೂರು ತುಪ್ಪಕ್ಕೆ ಬಲ್ಲು ಜೀವಪ್ಪ. ಕೊಡು ಅಪ್ಪಗೆ ಒಯ್ದು. ಹ್ಞೂನಕ್ಕ. ಯಾಕ ರಜಾ ಮಂಜುಂದದ ರಜಾ ಕೊಡೋ ತಕ್ಷಣ ಬಾರೆ ಅಕ್ಕ ನೀನು ಮಾವನ ಕರ್ಕೊಂಡು ಬರ್ತಾನೆ ತಗೊಳ್ವ. ಬರ್ತಾವಿ, ರಜಾ ಬರಲಿ ಒಂದು. ಬರ್ತಾವಿ, ಸುಗ್ಗಿ ಎಲ್ಲ ಮುಗಿಲಿ, ಹೊಲ್ದಾಗ ಕೆಲಸ ರಗಡಿರ್ತಾವೀಗ. ನಿಮ್ಮ ಮಾವನು ಹೊಲ್ದಾಗ ಅದನ್ನು ಹೋಗ್ತಿರ್ತಾರೆ, ಮಾವರು ಹೋಗ್ತಿರ್ತಾರೆ. ಅತ್ತಿಯರಿಗೆ ನಿಗಂಗಿಲ್ಲ ಕೆಲಸಗಳು ಭಾಳ ಅಕ್ಕವು. ಆಕಳ ಕರುನ ಎಲ್ಲವನ್ನೂ ನೋಡ್ಕೋಬೇಕಲ್ಲ. ಕೆಲಸ ನಿಗೋದಿಲ್ಲ ಅವರಿಗೆ. ಒಂದು 2 ದಿವಸ ಯಾವಾಗಾರ ಬರ್ತಾನೆ ತಗೋ. ಹಾಂ, ನೀನು ಕಾಲೇಜ್ ಯಾವಾಗಾರ ಸುಟ್ಟಿ ಕೊಟ್ಟಾಗ ಅವಾಗ ಹೇಳಿ ಅಪ್ಪ ಅವನ್ನ ಕರ್ಕೊಂಡು ಬಾ. ಹಾಂ ಏನು? ಹ್ಞೂನಕ್ಕ ಬರ್ತಾ ತಗೋರಕ್ಕ. ಮಂಜುಗೆ ಹೇಳಕ್ಕ, ಅವನು ಬೆಳಗ್ಗೆ ಬೇಜಾರು ಮಾಡ್ಕೊಂಡಕ್ಕ. ಬಡ ಚಿಕ್ಕಿ ಇನ್ನೊಂದು 2 ದಿವಸ ಇರು ಅಂತಂದು ನನಗೂ ಭಾಳ ಬೇಜಾರು ಅನಿಸ್ಬಿಡ್ತಕ್ಕ ಮನಸ್ಸಿಗೆ. ಯಾಕ ಹುಡುಗ ಬ್ಯಾಡ ಅನ್ನಕತ್ತಲ್ಲ ಅಂತಂದು ನಾನು ನೋಡಿದ್ರೆ ಸುಟ್ಟಿ ಕೊಡಂಗಿಲ್ಲಕ್ಕ. ಅವರು ಭಯಕತ್ತಾರ, ಪರೀಕ್ಷೆ ಟೈಮ್ ಮಾತ್ರ ಬಂತು, ಇಲ್ಲೆಲ್ಲ ಸುಟ್ಟಿ ಅಂತಿರಲ್ಲ ಅಂತಂದು. ಹಂಗಾಗಿ ಹೋಗಲೇಬೇಕಕ್ಕ. ನಾಳೆ ಎಟ್ಟತ್ತಿದ್ರು ನಿಮ್ಮದು ಹಾಜರಾತಿ ಇರಲೇಬೇಕು ಅಂತಂದು ಹೇಳಿದ್ರಕ್ಕ ಅವರು. ಫೋನ್ ಮಾಡಿದ್ದೆ ನಾನು ನಮ್ಮ ಮಿಸ್ಸಿಗೆ ಕೇಳೋಣ ಅಂತಂದು. ಇಲ್ಲ ರಜೆ ಕೊಡಂಗಿಲ್ಲ, ಇನ್ನೇನು ಪರೀಕ್ಷೆ ಹತ್ರ ಬಂದವು, ರಜೆ ತೊಗೊಳಂಗಿಲ್ಲ, ಬರ್ರಿ ನಾಳೆ ಎಟ್ಟತ್ತಿದ್ರು ಬರೋಕಬೇಕು ಅಂತ ಅಂದ್ರಕ್ಕ ಅವರು. ಏನಾತವ ಹೋಗು, ಯಾವಾಗಾರ ಸುಟ್ಟಿ ಕೊಟ್ಟಾಗ ಬಾ. ಏನು ಶನಿವಾರ ಭಾನುವಾರ ಹಿಂಗೆ ಸುಟ್ಟಿ ಇರ್ತೈತಲ್ಲ ಅವಾಗ ಬಾ. ಊಟ ಇಟ್ಕೊ. ಅವಾಗ ಕುಂಕುಮ ಅದನ್ನ ಕೊಡ್ಬೇಕು. ನಡಿವ ಹೋಗೋ. ನಮ್ಮ ಅತ್ತ ತಡಾಕತಿ, ಅದು ಬಸ್ಸು ನಿಂದ್ರಂಗಿಲ್ಲ ಏನಿಲ್ಲ. ದೌಡು ಒಂದು 5 ನಿಮಿಷ ನಿಂದ್ರಿಸ್ತಾನ, ಹಂಗೆ ಹೋಗೇ ಬಿಟ್ಬಿಡ್ತಾನ. ನಡಿವ ಹೋಗೋಣ. ಮತ್ತು ಆ ಹುಂಡಿ ಅವನು ಎದ್ರಾಗಾರ ಹಾಕೋಬೇಕು ನೋಡು. ಹ್ಞೂನಕ್ಕ, ಎದ್ರಾಗಾರ ಹಾಕೊಂತ ನಿಂದ್ರಕ್ಕ. ಚಲೋತ್ ನಂಗೆ ಹೋದು ಮನ್ಸ ಕೆಡಿಸ್ಕೋಬೇಡ. ಅಲ್ಲಿ ಇಲ್ಲಿ ಅತ್ಲಾಗಿತ್ಲಾಗ ಹೋಗ್ಬೇಡ. ಅಪ್ಪ ಕಷ್ಟಪಟ್ಟು ಓದ್ಸಾಕತ್ತೈತಿ ನಿನ್ನ. ಏನೋ ಮನ್ಸ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಇವರು ಸಹವಾಸ ಮಾಡಕ್ಕೆ ಹೋಗ್ಬೇಡ. ಏನಾಯ್ತು ನಿಂದಾತು, ಕಾಲೇಜ್ ಆಯ್ತು, ಮನೆ ಆಯ್ತು ಅನ್ನಂಗಿರು. ಏನಾರ ಇತ್ತಂದ್ರೆ ನನಗೆ ಫೋನ್ ಮಾಡು. ನಿಮ್ಮ ಮಾವನ ಫೋನಿಗೆ ಫೋನ್ ಹಚ್ಚಿ ಮಾತಾಡ್ತಾನೆ. ಏನು ಅನ್ನೋದನ್ನು ಮಾತಾಡ್ಕೊಳ್ತಿರು. ಮನಸ್ಸು ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಮನ್ಸ. ಇಲ್ಲಕ್ಕ, ನಾನು ಹಿಂಗೇನು ಇದು ಮಾಡೋಗ್ಲಕ್ಕ. ಕಾಲೇಜ್ ಆಯ್ತು, ಮನೆ ಆತಕ್ಕ. ನಾನು ಇವರು ಅಲ್ಲಿ ಇಲ್ಲಿ ಪಾನಿಪುರಿ ತಿನ್ನಕ್ಕೆ ಹೋಗೋಣ, ಅಲ್ಲಿ ಹೋಗೋಣ ಅಂತಿರ್ತಾರಕ್ಕ. ನಾ ಎಲ್ಲಿ ಹೋಗಂಗಿಲ್ಲ ನೋಡಕ್ಕ. ಓದೆ ಕಾಲೇಜ್ ಮುಗಿಸ್ಕೊಂಡು ಸೀದಾ ಬಸ್ ಹತ್ತಿ ಬಂದ್ಬಿಡ್ತಾನಕ್ಕ. ನಾನು ಅಲ್ಲಿ ಇಲ್ಲಿ ನಿಂದ್ರಕ್ಕೆ ಹೋಗಂಗಿಲ್ಲಕ್ಕ ನಾನು. ಅಪ್ಪ ಅವನ್ನ ಚಲೋತ್ ನಂಗೆ ನೋಡ್ಕೊ. ಇನ್ನು ಅಪ್ಪ ಹೊಲಕ್ಕೆ ಹೋಗ್ತಿರ್ತೈತಿ. ಈಗ ಟೈಮಿಗೆ ಉಣ್ಣು ತಿನ್ನು ಅವ್ವ ಬರೀ ಬದುಕು ಅನ್ಕೊಂತಾನೆ ಇರ್ತಾಳ. ಹೊತ್ತೊತ್ತಿಗೆ ಉಣ್ಣೋದು ತಿನ್ನೋದು ಹೇಳು. ನೀನು ಒಂದಿಟ್ಟು ಅಪ್ಪ ಅವ್ಗ ಮನಸ್ಸಿಗೆ ಬೇಜಾರು ಮಾಡ್ಲಂಗೆ ಇರವ. ಇಲ್ಲಕ್ಕ, ನಾನು ಅಪ್ಪ ಅವ್ವ ಹೇಳ್ದಂಗೆ ಕೇಳ್ಕೊಂಡಿರ್ತಾನಕ್ಕ. ನಾನು ಅಪ್ಪ ಅವ್ನ ಮನಸ್ಸಿಗೆ ಬೇಜಾರು ಮಾಡ್ಲಂಗೆ ಇರ್ತಾನಕ್ಕ ನಾನು. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡಕ್ಕ. ನಮ್ಮ ಮೇಲೆ ನೀನು ಆರಾಮಿರಕ್ಕ. ಮಂಜನ್ನ ಚಲೋತ್ನಂಗೆ ನೋಡ್ಕೊಳಕ್ಕ. ನಡಿ ಎಲ್ಲ ಹೋಗ. ಕುಂಕುಮ ಅದನ್ನು ಕೂಡ ನಾವು ಅಲ್ಲೇ ತಯಾರಾಗ್ಬಿಟ್ಟಾಳ. ನಡಿ ಕುಂಕುಮ ಕೊಟ್ಟು ಮತ್ತು ನಿಮ್ಮ ಮಾವ ಬಿಟ್ಟರೆ ಬರ್ತೈತಿ. ಹೋಗಿ ಬಸ್ ಸ್ಟ್ಯಾಂಡಿಗೆ. ಬಾರಕ್ಕ. ಜ್ಯೋತಿ ಬಂದೇನೋ. ನಿಮ್ಮವ್ವ ಸೀರೆ ಉಟ್ಕೊಳಕತ್ತಿತ್ತು ನೋಡು. ಕರಿ ದೌಡ ಕುಂಕುಮ ಅದನ್ನು ಕೊಡು. ನಿನ್ನ ಗಂಡ ಬರಾಗ ಕಾಯಕತ್ತಾನ. ಬಸ್ಸು ಹೋಗ್ಬಿಡ್ತೈತಿ ಇನ್ನೊಂದು 5 ನಿಮಿಷ ಅಂತಂದು. ಅವ್ವ ಏನು ಮಾಡಕತ್ತಿತ್ವ? ಮಾಂಸ ತಯಾರದೇನ್ವ? 4 ದಿವಸ ಇದ್ದೋಗಕ್ಕೆ ಬರ್ತಿತ್ವ? ಎಷ್ಟು ಅವಸರ ಕಟ್ಕೊಂಡು ಬಂದಿರ್ತೀರಿ, ನಿಂದ್ರಂಗಿಲ್ಲ ಏನಿಲ್ಲ. ಇಲ್ಲತ್ತಿ, ಮತ್ತೆ ಯಾವಾಗಾರ ಬರ್ತಾವತ್ತಿ. ನೀವು ಬರ್ರಿ ಅತ್ತಿ, ಎಲ್ಲರೂ ಸೇರಿ ಮಾವ ನೀವು ಅಕ್ಕ ಮಂಜುನ್ನ ಎಲ್ಲಾರನ್ನೂ ಕರ್ಕೊಂಡು ಬರ್ರೈತಿ. ಒಂದು 4 ದಿವಸ ಇದ್ದು ಬರೋಂತ್ರಂತ. ಹ್ಞೂ ಬರ್ತಾವ ತಗೋ. ಅಪ್ಪ ಅವನ್ನ ಚಲೋತ್ನಂಗೆ ನೋಡ್ಕೊ. ಚಲೋತಂಗ ಹೋದ ಮನ್ಸ. ಹ್ಞೂನತ್ತಿ. ಅವ್ವ ತಯಾರಾಗಿತ್ರಿ ಅತ್ತಿಯರ. ಕರಿತೇನಿಂದ್ರಿ, ಕರ್ಕೊಂಬರ್ತಾನತ್ತಿ. ಮುಂದ್ಸರಿ ಬರೋ ಆಟತಿಗೆ ಒಂದಿಟ್ಟು ರೊಟ್ಟಿ ಅದನ್ನ ಮಾಡೋದು ಕಲ್ಕ ಮಾಂಸ. ಕೊಡತಗನ ಮಗಳದಿ ದೌಡು ಎಲ್ಲ ಕೆಲಸನೂ ಕಲ್ಕೋಬೇಕು. ನಿಮ್ಮವ್ಗ ಆಸರ ಬ್ಯಾಸ್ರಕ್ಕೆ ಒಂದಿಟ್ಟು ನೆರವಾಗ ಒಂದಿಟ್ಟು ಕೆಲಸ ಏನಾರ ಮಾಡುವ. ಕೈ ಕಾಲಿಗೆ ಪಾಪ ಹೊಲ್ಮನೆ ಕೆಲಸ ಜಗ್ಗಕ್ಕವು. ನಿಮ್ಮವ್ಗೂ ಸುಸ್ತಾಗ್ಬಿಡ್ತೈತಿ. ಒಂದಿಟ್ಟು ಕೈ ಕಾಲಾಗ ಕೆಲಸ ಮಾಡೋದವ. ಕಾಲೇಜಿಗೆ ಹೋಗಿ ಬಂದು ಒಂದಿಟ್ಟು ಏನೇನಾರ ಕೆಲಸ ಇದ್ರ ರೊಟ್ಟಿ ಪಟ್ಟಿ ಮಾಡೋದು, ಒಂದಿಟ್ಟು ಮುದ್ದೆ ಮಾಡೋದು, ಇಲ್ಲ ಆಕಳ ಕಸ ಹೊಡಿಯೋದು, ಸಗಣಿ ಎತ್ತೋದು, ಇಂಥವೇನಾರ ಒಂದಿಟ್ಟು ಆಸರ ಆಗವ ನಿಮ್ಮವ್ಗ. ಹ್ಞೂನತ್ತಿ, ಮಾಡ್ತಾನತ್ತಿ ನಾನು. ಯಾವಾಗ ತಯಾರಾದೇನು ಬೇ? ತಯಾರ ಬಂದ್ರೆ ಬಿತ್ತಿಯಮ್ಮ. ಜ್ಯೋತಿ, ನಿಮ್ಮವ್ಗ ಒಂದಿಟ್ಟು ಅರಿಶಿನ ಕುಂಕುಮ ಕೊಟ್ಟು ಒಂದಿಟ್ಟು ಉಡಿ ತುಂಬಿಡವ. ಸೀರೆ ಅದನ್ನು ಕೊಟ್ಟು. ಅತ್ತಿ. ಯಾವ ಇತ್ಲ ಬಾರ್ಬೇ, ದೇವ್ರ ಮುಂದೆ ನಿಟ್ಗ ನಿನಗೆ ಅವರು ಉಡಿ ಅದನ್ನು ಕೊಟ್ಟು ಅರಿಶಿನ ಕುಂಕುಮ ಹಚ್ಚಿ ಉಡಿ ಕೊಡ್ತಾನೆ. ಬ್ಯಾಡ್ ಬಿಡವ, ನನಗೆ ಯಾಕೆ ಅದೆಲ್ಲ ಏನಾಗಂಗಿಲ್ಲ. ಬಾರ್ಬೇ ನಿಂತ್ಕೋ ಇತ್ಲಾಗ. ಜ್ಯೋತಿ, ಅದು 13 ಚಿಪ್ಪಿಂದ ಬಾಳೆಹಣ್ಣು ಇತ್ತಲ್ಲ, ಅದನ್ನ ತುಂಬವ ನಿಮ್ಮವ್ಗ ಉಡಿ. ಹ್ಞೂ ರೀ ಅತ್ತಿ. ಯಾವ ತಗೊಳ್ಬೇ.
ಇವ ಇಟ್ಟಕಂದೆಲ್ಲ ಎದಕ್ಕವ ಸೀರೆ ಗೀರೆ ಎಲ್ಲ ಎದಕ್ಕೆ ಕೊಡಕ್ಕೆ ಹೋಗಿದ್ದೀವ ಜ್ಯೋತಿ? ಏನಾಗಂಗಿಲ್ಲ, ನಾನೇನು ಆಗ್ಲೆಲ್ಲ ಬರ್ತಿರ್ತಾನೆ ಹೋಗ್ತಿರ್ತಾನೆ, ಸೀರೆ ಎಲ್ಲ ಎದಕ್ಕೆ ತೊಗೊಂಬರಕ್ಕೆ ಹೋಗಿದ್ರಿ? ಏನಾಗಂಗಿಲ್ಲ ತೊಗೊಳ್ರಿ ಬಿತ್ತಮ್ಮ, ನೀವೇನು ನಾವು ಬಂದಾಗ ಹಿಂಗೆ ಮಾಡಂಗಿಲ್ಲ, ಏನಾಗಂಗಿಲ್ಲ ತೊಗೊಂಡು ಹೋಗ್ರಿ, ತವ್ರ ಮನಿದ ಅಂತ ತಿಳ್ಕೊಳ್ರಿ. ಇವ ಕೃಷ್ಣ ಹೊರಗದನ್ ನೋಡು ಜ್ಯೋತಿ, ಕರಿ ದೌಡು ಬಿಟ್ಟು ಬರಲಿ, ಅಲ್ಲೇ ಹೊತ್ತಾತು. ಹೋಗಿ ಬರ್ರಿ ಬಿತ್ತಿಯಮ್ಮ, ಹುಷಾರಾಗಿ ಹೋಗಿ ಬರ್ರಿ. ಊರು ಮುಟ್ಟಿದ ತಕ್ಷಣ ಫೋನ್ ಮಾಡಿರಿ, ಅವಾಗಿವಾಗ ಒಂದಿಟ್ಟು ಫೋನ್ ಮಾಡ್ತಿರ್ರಿ. ಬಿತ್ತಿಯಮ್ಮ ಹೋಗಿ ಬರ್ತೇವೆ ತಗೋರಿ, ಫೋನ್ ಮಾಡ್ತಾನೆ ತಗೋರಿ. ಯಾವಾಗ ಕೊಡಬೇ ಇರಲಿ, ಅದನ್ನ ಚೀಲದಾಗರ ಇಡ್ತಾನೆ. ಯಾವಾಗ ಹೋಗ ಅಪ್ಪನ್ನ ಚಲೋತ್ನಂಗೆ ನೋಡ್ಕೊಳ್ಬೇ. ಮನ್ಸಾಗ ಏನಾರ ಅಂದ್ಲು ಅಂದ್ರೆ ಮನ್ಸಿಗೆ ಬೇಜಾರು ಮಾಡ್ಕೋಬೇಡ. ಸಣ್ಣ ಹುಡುಗಿ ಎಲ್ಲ ಹೊಟ್ಟಿಗೆ ಹಾಕ್ಕೊಂಡು ಏನು ಅನ್ಕೋಬೇಡಬೇ. ಇನ್ನೊಂದು ಚಲೋತ್ನಂಗೆ ನೋಡ್ಕೊ ಅಪ್ಪನ. ನೀನು ಹೊತ್ತೊತ್ತಿಗೊಂಡ ಬೇ ಬರೀ ಬದುಕು ಅಂತಂದು ಇದನ್ನ ಮಾಡ್ಕೊಳಕ್ಕೆ ಹೋಗ್ಬೇಡ. ಇಲ್ಲವ, ನಾನೇನು ಅನ್ಕೊಳ್ಳಲ್ಲ, ಏನು ಇದು ಮಾಡ್ಕೊಳಂಗಿಲ್ಲ. ಸುಟ್ಟಿ ಕೊಟ್ಟ ತಕ್ಷಣ ನಮ್ಮ ಮಂಜುಂದು ಬಾರವ ಕರ್ಕೊಂಡು ಹಳೆಯಂದ್ರನ್ನ ನಿಮ್ಮ ಅತ್ತೆ ಮಾವನು ಕರ್ಕೊಂಡು 4 ದಿವಸ ಬಾರವ. ನಿಮ್ಮ ಅಪ್ಪನಿಗೆ ನಿಂದ ಯೋಚನೆ ನೋಡು ಜ್ಯೋತಿ, ಬಂದು 4 ದಿವಸ ಉಳ್ಕೊಳಂಗಿಲ್ಲ ಏನಿಲ್ಲ ಅಂತಂದು ಹೋಗ್ತಿರ್ತೈತೆ ನಿಮ್ಮಪ್ಪ. 4 ದಿವಸ ಬಂದು ಇದ್ದು ಹೋಗವ, ನಿಮ್ಮ ಅಪ್ಪಗೂ ಮನ್ಸಿಗೆ ಸಮಾಧಾನ ಆಕತಿ. ಹ್ಞೂ ಬರ್ತಾನೆ, ಹುಷಾರಾಗಿ ಹೋಗಿ ಮುಟ್ರಿ. ಫೋನ್ ಮಾಡು, ಮಾನ್ಸನ್ ಫೋನಿಂದ ಫೋನ್ ಮಾಡಿಸು. ಏನು ಮಾನ್ಸನ್ ಕೈಯಾಗ ಉಂಡಿ ಮಾಡಿದ್ದು ನೋಡ್ಬೇರವ, ಉಂಡಿ ಮಾಡಿದ್ದೆ ತುಪ್ಪ ಅದನ್ನು ಕೊಟ್ಟಾನಿ. ಅಪ್ಪಗ ಆಗ್ಲಕಾಯಿ ಅದನ್ನು ತೊಗೊಂಬಂದಿದ್ರಿ ಹೊಲದಿಂದ ಎಲ್ಲ ಇಟ್ಟನ್ ನೋಡಿ. ಮಾನ್ಸನ್ ಕೈಯಾಗ ಕೊಟ್ಟಾನಿ, ಚೀಲದಾಗ ಇಟ್ಕೊಂಡಳ ಎಲ್ಲ ಮಾಡಿಕೊಡಬೇ ಅಪ್ಪಗ. ಯಾಕೆ ಅಳ್ತೀರಿ ಅಂತ ಜ್ಯೋತಿ? ಅಯ್ಯೋ ಸಣ್ಣ ಹುಡುಗಿ ಹತ್ತಂಗೆ ಅಳ್ತಿಯಲ್ವ, ಏನಾಯ್ತು? ತವ್ರ ಮನೆ ಬೇಕಾದಾಗ ನಾವು ಹೋಗಿ 4 ದಿವಸ ಇದ್ದು ಬರುವಂತೆಂತವ. ಅಳ್ಬೇಡ, ಹೋಗ ಮುಂದೆ ನಿಮ್ಮ ಮೂಗು ಕಣ್ಣಾಗ ನೀರು ಹಾಕಿಸ್ಬೇಡವ. ಇವ ನೋಡ್ರಿ ಹೊರ ನೋಡ್ರಿ, ಕೃಷ್ಣ ಕಾಯಕತ್ತಿರ್ತಾನ. ಸರಿ ತಗೊಳವ, ಹೋಗಿ ಬರ್ತೀವಿ. 4 ದಿವಸ ಬಂದು ಹೋಗ್ರಿ. ನೀವು ಅಳಬೇಡ್ರಿವ, ಏನಾಯ್ತು? ಅಳಬೇಡ್ರಿ ಜ್ಯೋತಿ. ನಿಮ್ಮ ತಂಗಿಗೆ ನೀನು ಸಮಾಧಾನ ಮಾಡ್ಬೇಕಿಲ್ಲ, ಅವ್ರಿಗೇನು ಅಳಿಸ್ತೀಯಲ್ವ? ಏನಾಯ್ತು? ಬರ್ತಾರ ಮತ್ತೆ ಹೋಗ್ತಿರ್ತೀವಿ, ನೀನು ಹೋಗಿ ಬರೋದು ಮಾಡ್ಕೊಂತಿರು. ಬರ್ತಾಳ ಆಕಿನ ನೋಡಲ್ಲಿ ಕೃಷ್ಣ ಗಾಡಿ ಮೇಲೆ ಹತ್ತಿ ಕುತ್ಕೊಂಡನ. ಬಿತ್ತಿಯಮ್ಮ ಹೋಗಿ ನೀವು ಕುತ್ಕೊರಿ. ಏನು ಕುಂದಿರ್ತಾಳ ಏಕೆ ಮಾನ್ಸ? ಅಕ್ಕ ಬರ್ತೀರೇ ಯಾವಾಗಾರ? ಏನು ಮಂಜುಂದು ಸುಟ್ಟಿ ಕೊಡತ್ಲೆ ಬಾರೆ ಅಕ್ಕ. ನನಗೂ ನಿನ್ನ ಆಗ್ಲೆಲ್ಲ ನೋಡ್ಬೇಕು ಅನಿಸ್ತೈತಿ, ಮಂಜುನ ಆಟಾಡ್ಬೇಕು ಮಾತಾಡಿಸ್ಬೇಕು ಅಂತ ಅನಿಸ್ತೈತಕ್ಕ. ಬಂದು ಹೋಗೋದು ಮಾಡ್ತೀರ ಅಕ್ಕ, ಅಪ್ಪ ನೀನು ಕೇಳ್ತಾನೆ ಇರ್ತೈತಿ. ಮನ್ಸ ಬರ್ತೀನಿ. ಚೆನ್ನಾಗಿ ಓದು ಆಯ್ತಾ? ನೀನು ಚೆನ್ನಾಗಿ ಓದಿ ಅಪ್ಪನ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ನೀನು. ಹೋಗು, ನಿಮ್ಮ ಮಾವನೇ ಗಾಡಿ ಮೇಲೆ ಹತ್ತಿ ಕುತ್ಕೊಂಡಾರ, ಬಸ್ಸಿಗೆ ಲೇಟ್ ಆಗುತ್ತೆ. ಮತ್ತೆ ಬರ್ತೀನಿ ಆಯ್ತಾ? ನಿಂದು ರಜೆ ಕೊಟ್ಟ ತಕ್ಷಣ ಬಾ. ಅಕ್ಕ ಸರಿ ಕಣೆ, ಬರ್ತೀನಿ. ಮಂಜುಂಗೆ ಹೇಳು ಚೆನ್ನಾಗಿ ನೋಡ್ಕೊ ಮಂಜುನ. ಆಯ್ತು ಬಿಡ್ರ, ಮಾಡಬೇಡ್ರಿ ಸಾಕು. ಎಷ್ಟು ಅಂತ ಹೇಳ್ತೀರಮ್ಮ ಇಬ್ರು? ಮಾನ್ಸ ಸುಮ್ಮನಾಗಮ್ಮ, ನಿಮ್ಮ ಅಕ್ಕನ ಅಳಿಸ್ಬೇಡ ಹಂಗೆ. ನಡಿ ಹೋಗೋಣ, ಹೊತ್ತಾಗುತ್ತೆ. ಜ್ಯೋತಿ, ನಾನು ಇವ್ರನ್ನ ಬಿಟ್ಟು ಹಂಗೆ ಹೊಲಕ್ಕೆ ಹೋಗಿ ಬಂದ್ಬಿಡ್ತಾನೆ. ಹ್ಞೂ ರೀ, ಆಯ್ತು. ಬಾಯ್ ಕಣೆ ಅಕ್ಕ. ಹುಷಾರಾಗಿ ಹೋಗಿ ಮುಟ್ರವ, ಹುಷಾರಾಗಿ ಹೋಗಿ ಮುಟ್ಟಿ ಫೋನ್ ಮಾಡ್ರವ ಮಾನ್ಸ. ಆಯಿತು ಅತ್ತೆ, ಬರ್ತೀವಿ. ಹೋಗಿ ಮುಟ್ಟಿದ ತಕ್ಷಣ ಫೋನ್ ಮಾಡು ಮಾನ್ಸ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಸವಿತಾ ಮಾತಾಡ್ತಾ ಇರೋದು. ಸ್ನೇಹಿತರೆ, ಕಥೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಚಾನಲ್ ಮೇಲೆ ತೋರಿಸ್ರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಎಲ್ಲ ಕಥೆಗಳಿಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ ರೀ. ಯಾರೆಲ್ಲ ನಿಮ್ಮದು ಬರ್ತಡೇ ಆಚರಿಸ್ಕೊಳಕತ್ತಿರಲ್ಲ ಅವ್ರಿಗೆಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವ್ರು ನಿಮಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಹತ್ರ ಬೇಡ್ಕೊಳಕತ್ತೀನಿ ರೀ. ಮುಂದಿನ ವಿಡಿಯೋದಾಗ ಮತ್ತೆ ನಿಮ್ಮ ಭೇಟಿ. ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸ್ರಿ. ಎಲ್ಲರಿಗೂ ತವ್ರ ಮನೆ ಅಂದ್ರೆ ಒಂದು ದುಃಖ ಅಂತ ಅನಿಸ್ತೈತೆ ರೀ. ಬಂದು ಯಾವಾಗ ವಾಪಸ್ ಹೋಗ್ತಾರಲ್ಲ ಅವಾಗ ನಿಮಗೆ ಹಿಂಗೆ ಅನಿಸ್ತೈತೆ ಏನೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಧನ್ಯವಾದಗಳು ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ.